ಒಬ್ಬ ವ್ಯಕ್ತಿ ಬರೆಯುವ ಅಕ್ಷರಗಳಿಗೆ ಇಡೀ ಸಾಮ್ರಾಜ್ಯವನ್ನೇ ನಡುಗಿಸುವ ಶಕ್ತಿ ಇರುತ್ತದೆಯೇ? ಒಬ್ಬ ಮನುಷ್ಯ ತಾನು ಹುಟ್ಟಿದ ಮಣ್ಣಿನ ಮೌಲ್ಯವನ್ನು ಜಗತ್ತಿನ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವೇ? ಹೌದು, ಹಸಿರು ಮಲೆನಾಡಿನ ಮಂಜಿನ ಮರೆಯಲ್ಲಿ ಕುಳಿತು ಇಡೀ ಭಾರತೀಯ ಸಾಹಿತ್ಯ ಲೋಕವೇ ಬೆರಗಾಗುವಂತೆ ಮಾಡಿದ ಆ ದಿವ್ಯ ಚೇತನವೇ ಕುವೆಂಪು. ಇದು ಕೇವಲ ಒಬ್ಬ ಕವಿಯ ಕಥೆಯಲ್ಲ, ಇದು ಮಲೆನಾಡಿನ ದಟ್ಟ ಕಾಡಿನಿಂದ ಹೊರಟು ಜ್ಞಾನಪೀಠದ ಸಿಂಹಾಸನ ಏರಿದ ಒಬ್ಬ ವಿಶ್ವಮಾನವನ ಮಹಾಕಾವ್ಯ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಲ್ಮೇಶನ್. ಬನ್ನಿ, ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಕನ್ನಡ ಕುಲರತ್ನ ರಾಷ್ಟ್ರಕವಿ ಕುವೆಂಪು ಅವರ ಸ್ಫೂರ್ತಿದಾಯಕ ಜೀವನ ಪಯಣವನ್ನು ಅತ್ಯಂತ ಭಾವನಾತ್ಮಕವಾಗಿ ತಿಳಿದುಕೊಳ್ಳೋಣ. ಹಚ್ಚ ಹಸಿರಿನ ಮಲೆನಾಡು, ಅಲ್ಲಿನ ಮಂಜಿನ ಹನಿಗಳು ಒಂದು ಅದ್ಭುತ ಚೇತನದ ಜನನಕ್ಕೆ ಸಾಕ್ಷಿಯಾಗಿದ್ದವು. 1904 ಇಸವಿ ಡಿಸೆಂಬರ್ 29, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲ್ಲೂಕಿನ ಕುಪ್ಪಳ್ಳಿಯ ಆ ಸುಂದರ ಪರಿಸರದಲ್ಲಿ ವೆಂಕಟಪ್ಪ ಗೌಡ ಮತ್ತು ಸೀತಮ್ಮ ದಂಪತಿಗಳ ಮಡಿಲಲ್ಲಿ ಒಂದು ಮಗು ಜನ್ಮ ತಾಳಿತು. ಆ ಪುಟ್ಟ ಬಾಲಕನಿಗೆ ಇಟ್ಟ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಆದರೆ ವಿಧಿಯ ಆಟ ವಿಚಿತ್ರವಾಗಿತ್ತು. ಪುಟ್ಟಪ್ಪನವರಿಗೆ ಕೇವಲ 12 ವರ್ಷವಿದ್ದಾಗ ಆ ಕುಟುಂಬದ ಆಧಾರಸ್ತಂಭವಾಗಿದ್ದ ತಂದೆ ನಿಧನರಾದರು. ಬಾಲ್ಯದ ಆಟದ ವಯಸ್ಸಿನಲ್ಲಿ ತಂದೆಯ ಪ್ರೀತಿಯ ನೆರಳನ್ನು ಕಳೆದುಕೊಂಡ ಈ ಬಾಲಕ ಅನಾಥ ಪ್ರಜ್ಞೆಯಿಂದ ಒಂಟಿಯಾದನು. ಆದರೆ ಆತ ಧೃತಿಗೆಡಲಿಲ್ಲ. ಮಲೆನಾಡಿನ ಗಾಳಿ, ಮಳೆ ಮತ್ತು ದಟ್ಟವಾದ ಕಾಡನ್ನೇ ತನ್ನ ತಂದೆಯಾಗಿ, ಪ್ರಕೃತಿಯನ್ನೇ ತನ್ನ ತಾಯಿಯಾಗಿ ಕಂಡು ಬೆಳೆದನು. ಅಲ್ಲಿನ ಪ್ರತಿಯೊಂದು ಮರ, ಗಿಡ, ಹಕ್ಕಿಗಳ ಚಿಲಿಪಿಲಿ ಆತನಿಗೆ ಜೀವನದ ಪಾಠ ಕಲಿಸಿದವು. ಆ ಬಾಲ್ಯದ ನೋವು ಮತ್ತು ಪ್ರಕೃತಿಯ ಒಡನಾಟವೇ ಮುಂದೆ ಆತನ ಲೇಖನಿಯಿಂದ ಅದ್ಭುತ ಸಾಹಿತ್ಯ ಹರಿಯಲು ಭದ್ರವಾದ ಅಡಿಪಾಯವಾಯಿತು. ವಿದ್ಯಾಭ್ಯಾಸಕ್ಕಾಗಿ ಮಲೆನಾಡಿನಿಂದ ಹೊರಟು ಮೈಸೂರಿನ ಮಹಾರಾಜ ಕಾಲೇಜಿಗೆ ಬಂದಾಗ ಈ ಬಾಲಕನ ಬದುಕು ಒಂದು ದೊಡ್ಡ ತಿರುವು ಪಡೆಯಿತು. ಅಲ್ಲಿ ಅವರಿಗೆ ಒಬ್ಬ ದಿವ್ಯ ಗುರು ಸಿಕ್ಕರು. ಅವರೇ ಪ್ರೊಫೆಸರ್ ಟಿ.ಎಸ್. ವೆಂಕಣ್ಣಯ್ಯನವರು. ಆರಂಭದಲ್ಲಿ ಕುವೆಂಪು ಅವರು ಇಂಗ್ಲಿಷ್ ಭಾಷೆಯ ಮೋಹಕ್ಕೆ ಒಳಗಾಗಿ ಬಿಜಿನರ್ಸ್ ಮ್ಯೂಸ್ ಎನ್ನುವ ಕೃತಿಯ ಮೂಲಕ ಇಂಗ್ಲಿಷ್ನಲ್ಲಿ ಕವಿತೆ ಬರೆಯಲು ತೊಡಗಿದ್ದರು. ಆದರೆ ಗುರುಗಳು ಅಂದು ಪುಟ್ಟಪ್ಪನವರ ಕಣ್ಣು ತೆರೆಸುವಂತಹ ಒಂದು ಮಾತು ಹೇಳಿದರು. ನೋಡು ಪುಟ್ಟಪ್ಪ, ನೀನು ಇಂಗ್ಲಿಷ್ನಲ್ಲಿ ಬರೆದರೆ ಅದು ಇಂಗ್ಲೆಂಡಿನ ದ್ವಿತೀಯ ದರ್ಜೆ ಸಾಹಿತ್ಯವಾಗಬಹುದು. ಆದರೆ ನಿನ್ನ ಮಾತೃಭಾಷೆ ಕನ್ನಡದಲ್ಲಿ ಬರೆದರೆ ಅದು ಜಗದ ಶ್ರೇಷ್ಠ ಸಾಹಿತ್ಯವಾಗುತ್ತದೆ. ಗೆಳೆಯರೇ, ಗುರುಗಳ ಒಂದು ಮಾತು ಪುಟ್ಟಪ್ಪನವರ ಹೃದಯಕ್ಕೆ ನಾಟಿತು. ಕನ್ನಡದ ಮಣ್ಣಿನ ಸೊಗಡನ್ನು, ಮಲೆನಾಡಿನ ಸೌಂದರ್ಯವನ್ನು ಜಗತ್ತಿಗೆ ಸಾರಲು ಇಂಗ್ಲಿಷ್ ಬೇಕಿಲ್ಲ, ಕನ್ನಡವೇ ಸಾಕು ಎಂದು ಅವರಿಗೆ ಅರಿವಾಯಿತು. ಗುರುಗಳ ಆಶೀರ್ವಾದದಿಂದ ಅಂದು ಕನ್ನಡಕ್ಕೆ ಒಬ್ಬ ಕುವೆಂಪು ಸಿಕ್ಕಂತಾಯಿತು. ಮಲೆನಾಡಿನ ಈ ಬಾಲಕ ಮುಂದೆ ಕನ್ನಡ ಸಾಹಿತ್ಯ ಲೋಕದ ಸೂರ್ಯನಾಗಿ ಬೆಳಗುತ್ತಾನೆ ಎಂದು ಅಂದು ಯಾರೂ ಊಹಿಸಿರಲಿಲ್ಲ. ಕನ್ನಡದ ಆ ಸೂರ್ಯ ತನ್ನ ಜ್ಞಾನದ ಕಿರಣಗಳಿಂದ ಇಡೀ ನಾಡನ್ನೇ ಬೆಳಗಲು ಸಿದ್ಧವಾಗುತ್ತಿದ್ದರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದ ಪುಟ್ಟಪ್ಪನವರು ಕೇವಲ ಅಕ್ಷರಗಳನ್ನು ಓದುತ್ತಿರಲಿಲ್ಲ, ಸಾಹಿತ್ಯದ ತಪಸ್ಸಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಆ ಸಮಯದಲ್ಲಿ ಅವರ ಬದುಕಿನ ಶಿಸ್ತಿಗೆ ಕಾರಣವಾಗಿದ್ದು ಮೈಸೂರಿನ ರಾಮಕೃಷ್ಣ ಆಶ್ರಮದ ಸಂಪರ್ಕ, ಸ್ವಾಮಿ ವಿವೇಕಾನಂದರ ವೀರವಾಣಿ ಮತ್ತು ಆಧ್ಯಾತ್ಮಿಕ ವಿಚಾರಗಳು ಪುಟ್ಟಪ್ಪನವರಲ್ಲಿ ಉಕ್ಕಿನಂತಹ ಆತ್ಮವಿಶ್ವಾಸವನ್ನು ತುಂಬಿದವು. ತಂದೆಯನ್ನು ಕಳೆದುಕೊಂಡಿದ್ದ ಆ ಹುಡುಗನಿಗೆ ಆಶ್ರಮದ ಮೌನ ಮತ್ತು ಆಧ್ಯಾತ್ಮ ಬದುಕಿನ ಹೊಸ ದಾರಿಯನ್ನು ತೋರಿಸಿಕೊಟ್ಟವು. ಅವರ ಈ ಕಠಿಣ ಸಾಹಿತ್ಯ ತಪಸ್ಸಿನ ಹಾದಿಯಲ್ಲಿ ಅವರಿಗೆ ಹೆಗಲಾಗಿ ನಿಂತವರು ಅವರ ಧರ್ಮಪತ್ನಿ ಹೇಮಾವತಿ ಅವರು. ಸಂಸಾರದ ಎಲ್ಲಾ ಜವಾಬ್ದಾರಿಗಳನ್ನು ಮೌನವಾಗಿ ಹೊತ್ತು ಕುವೆಂಪು ಅವರು ಮಹಾನ್ ಕೃತಿಗಳನ್ನು ರಚಿಸಲು ಅನುಕೂಲ ಮಾಡಿಕೊಟ್ಟ ಆ ಮಹಾತಾಯಿ ಕುವೆಂಪು ಅವರ ಸಾಧನೆಯ ಹಿಂದಿನ ಶಕ್ತಿಯಾಗಿದ್ದರು. ಅವರ ಈ ಸುಂದರ ಸಂಸಾರದಲ್ಲಿ 4 ಮುತ್ತುಗಳು ಅರಳಿದವು. ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ಮತ್ತು ತಾರಿಣಿ. ಇವರ ಹೆಸರಲ್ಲೇ ಒಂದು ಕಾವ್ಯವಿತ್ತು. ವಿಶೇಷವೆಂದರೆ ತಂದೆಯಂತೆಯೇ ಮಗ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ತೋರಿ ತಂದೆಯ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದರು. ಕುವೆಂಪು ಅವರ ಲೇಖನಿ ಕೇವಲ ಪ್ರಕೃತಿಯನ್ನು ವರ್ಣಿಸಲಿಲ್ಲ, ಅದು ಸಮಾಜದ ಕಂದಾಚಾರಗಳ ವಿರುದ್ಧ ಕ್ರಾಂತಿಯ ಕಿಚ್ಚನ್ನು ಹಚ್ಚಿತು. ಅವರು ಬರೆದ ಶೂದ್ರ ತಪಸ್ವಿ ಮತ್ತು ಜಲಗಾರ ನಂತಹ ನಾಟಕಗಳು ಇಂದಿಗೂ ಸಮಾಜಕ್ಕೆ ದೊಡ್ಡ ಸಂದೇಶ ನೀಡುತ್ತಿವೆ. ಜಾತಿ ಮತದ ಹೆಸರಲ್ಲಿ ತುಳಿಯಲ್ಪಟ್ಟ ಮನುಷ್ಯನನ್ನು ದೇವರನ್ನಾಗಿ ಕಂಡು ಗೌರವಿಸಬೇಕು ಎಂದು ಅವರು ಅಂದೇ ಸಾರಿದ್ದರು. ಅಷ್ಟೇ ಅಲ್ಲ, ಮೌಢ್ಯಗಳ ಬೇಲಿಯನ್ನು ಕಿತ್ತೆಸೆಯಲು ಅವರು ಮಂತ್ರಮಾಂಗಲ್ಯ ಎಂಬ ಸರಳ ವಿವಾಹ ಪದ್ಧತಿಯನ್ನು ಜಾರಿಗೆ ತಂದರು. ಯಾವುದೇ ಪುರೋಹಿತರಿಲ್ಲದೆ, ಅನಗತ್ಯ ಖರ್ಚುಗಳಿಲ್ಲದೆ, ಕೇವಲ ಪ್ರತಿಜ್ಞಾ ವಿಧಿಗಳ ಮೂಲಕ ನಡೆಯುವ ಈ ವಿವಾಹ ಪದ್ಧತಿ ಕನ್ನಡಿಗರ ಪಾಲಿಗೆ ಒಂದು ಹೊಸ ಆಲೋಚನೆಯಾಗಿತ್ತು. ಗೆಳೆಯರೇ, ಕುವೆಂಪು ಅವರ ಸೃಜನಶೀಲತೆ ಎಷ್ಟು ದೊಡ್ಡದೆಂದರೆ
ಅವರು ಬರೆದ 2 ಬೃಹತ್ ಕಾದಂಬರಿಗಳು ಸಾಹಿತ್ಯ ಲೋಕವನ್ನೇ ಬೆರಗಾಗಿಸಿದವು. ಕಾನೂರು ಹೆಗ್ಗಡಿತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಈ ಕೃತಿಗಳು ಕೇವಲ ಪುಸ್ತಕಗಳಲ್ಲ, ಇವು ಮಲೆನಾಡಿನ ಬದುಕಿನ ಜೀವಂತ ದರ್ಶನಗಳು. ಅದರಲ್ಲೂ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯ ರಚಿಸುವ ಮೂಲಕ ಕನ್ನಡದ ಕೀರ್ತಿಯನ್ನು ವಿಶ್ವದ ಎತ್ತರಕ್ಕೆ ಕೊಂಡೊಯ್ದರು. ಕೇವಲ ಕವಿಯಾಗಿ ಮಾತ್ರವಲ್ಲ, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಉನ್ನತ ಶಿಕ್ಷಣದಲ್ಲಿ ಕನ್ನಡವನ್ನು ತರಲು ಅವರು ಪಟ್ಟ ಶ್ರಮ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನು ನೆನೆಯಬೇಕಾದ ಸಂಗತಿ. ಅವರ ಮಾತುಗಳಲ್ಲಿ ಗುಡುಗಿನಂತಹ ಗಾಂಭೀರ್ಯವಿದ್ದರು. ಅವರ ಉದ್ದೇಶ ಮಾತ್ರ ನಾಡು ಮತ್ತು ನುಡಿಯ ಉದ್ಧಾರವಾಗಿತ್ತು. ಕೇವಲ ಸಾಹಿತ್ಯದ ಸೀಮೆಗೆ ಬಂಧಿಯಾದವರಲ್ಲ ಈ ಕುವೆಂಪು. ಅವರೊಬ್ಬ ವೈಚಾರಿಕ ಕ್ರಾಂತಿಯ ಹರಿಕಾರ. ಯುವ ಜನತೆಗೆ ಅವರು ನೀಡಿದ ಕರೆ ಇಂದಿಗೂ ಸಮಾಜದ ಕಣ್ಣು ತೆರೆಸುವಂತಿದೆ. ಮೂಢನಂಬಿಕೆಗಳನ್ನು ಬಿಡಿ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳಿ, ಮನುಷ್ಯರಾಗಿ ಬದುಕಿ ಎಂದು ಸಾರಿದ ಆ ಧೀಮಂತ ದನಿ ಇಂದಿಗೂ ಪ್ರತಿಯೊಂದು ಮನೆಯಲ್ಲಿ ಮೊಳಗುತ್ತಿದೆ. ಅವರ ವಿಶ್ವಮಾನವ ಸಂದೇಶ ಕೇವಲ ಮಾತಲ್ಲ, ಅದು ಮನುಕುಲಕ್ಕೆ ನೀಡಿದ ಮಹಾನ್ ಮಂತ್ರ. ಮನುಷ್ಯ ಜಾತಿ ತಾನೊಂದೇ ವಲಂ ಎಂದು ಘೋಷಿಸಿದ ಅವರು ಜಾತಿ ಮತ್ತು ಮತದ ಗೋಡೆಗಳನ್ನು ಕೆಡವಿ ಪ್ರತಿಯೊಬ್ಬರೂ ಅನಿಕೇತನರಾಗಲು, ಅಂದರೆ ಯಾವುದೇ ಬಂಧನಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ಬದುಕಲು ದಾರಿ ತೋರಿಸಿಕೊಟ್ಟರು. ಗೆಳೆಯರೇ, ಕುವೆಂಪು ಅವರ ಸಾಧನೆಯ ಶಿಖರಕ್ಕೆ ಜಗದ ಅತ್ಯುನ್ನತ ಗೌರವಗಳು ಲಭಿಸಿವೆ. ಅದು ಕೇವಲ ಕವಿಗೆ ಸಂದ ಗೌರವವಲ್ಲ, ಇಡೀ ಕನ್ನಡ ಭಾಷೆಗೆ ಸಿಕ್ಕ ಸಿಂಹಾಸನ. 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1958ರಲ್ಲಿ ಪದ್ಮಭೂಷಣ, 1964ರಲ್ಲಿ ಕರ್ನಾಟಕ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ನೀಡಿ ಗೌರವಿಸಿತು. ಇನ್ನು 1967ನೇ ಇಸವಿ ಕನ್ನಡದ ಚರಿತ್ರೆಯಲ್ಲಿ ಅಚ್ಚಳಿಯದ ವರ್ಷ. ಅಂದು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕಾಗಿ ಕನ್ನಡಕ್ಕೆ ಮೊಟ್ಟಮೊದಲ ಬಾರಿಗೆ ಸಾಹಿತ್ಯ ಲೋಕದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಗೌರವಗಳ ಸರಮಾಲೆ ಅಲ್ಲಿಗೆ ನಿಲ್ಲಲಿಲ್ಲ. 1987ರಲ್ಲಿ ಪಂಪ ಪ್ರಶಸ್ತಿ, 1988ರಲ್ಲಿ ಪದ್ಮವಿಭೂಷಣ ಹಾಗೂ 1992ರಲ್ಲಿ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಅವರಿಗೆ ಲಭಿಸಿತು. ಅಷ್ಟೇ ಅಲ್ಲ ಸ್ನೇಹಿತರೆ, 1993ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಅವರಿಗೆ ನಾಡೋಜ ಗೌರವ ನೀಡಿ ಸನ್ಮಾನಿಸಿತು. ಮೈಸೂರು, ಕರ್ನಾಟಕ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಅವರ ಜ್ಞಾನಕ್ಕೆ ತಲೆಬಾಗಿವೆ. ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಉನ್ನತ ಶಿಕ್ಷಣದಲ್ಲಿ ಕನ್ನಡವನ್ನು ಜಾರಿಗೆ ತರಲು ಅವರು ಪಟ್ಟ ಶ್ರಮ ಅಮೋಘವಾದುದು. ಅವರು ಬರೆದ ಜಯ ಭಾರತ ಜನನಿಯ ತನುಜಾತೆ ಗೀತೆ ಇವತ್ತು ನಮ್ಮ ನಾಡಗೀತೆಯಾಗಿ ಕೋಟಿ ಕನ್ನಡಿಗರ ಎದೆಯಲ್ಲಿ ಹೆಮ್ಮೆಯ ಕಿಚ್ಚನ್ನು ಹಚ್ಚುತ್ತಿದೆ. ಜೀವನದ ಕೊನೆಯವರೆಗೂ ಕನ್ನಡಕ್ಕಾಗಿ, ಸತ್ಯಕ್ಕಾಗಿ, ವಿಶ್ವಮಾನವತ್ವಕ್ಕಾಗಿ ಮಿಡಿದ ಆ ಮಹಾನ್ ಚೇತನ 1994ರ ನವೆಂಬರ್ 11ರಂದು ಭೌತಿಕವಾಗಿ ನಮ್ಮನ್ನು ಅಗಲಿದರು. ಆದರೆ ಕುಪ್ಪಳ್ಳಿಯ ಆ ಕವಿಶೈಲದಲ್ಲಿ ಇಂದಿಗೂ ಕುವೆಂಪು ಅವರು ಗಾಳಿಯಾಗಿ, ಮಣ್ಣಾಗಿ, ಮಂಜಾಗಿ ನಮಗೆ ದರ್ಶನ ನೀಡುತ್ತಲೇ ಇರುತ್ತಾರೆ. ಅಲ್ಲಿನ ಬಂಡೆಗಳ ಮೇಲೆ ಅವರು ತಮ್ಮ ಆತ್ಮೀಯರಾದ ಬಿ.ಎಂ. ಶ್ರೀ ಮತ್ತು ವೆಂಕಣ್ಣಯ್ಯನವರ ಜೊತೆ ಕೆತ್ತಿದ ಆ ಸಹಿಗಳು ಇಂದಿಗೂ ಕಾಲವನ್ನು ಮೀರಿ ಮೌನವಾಗಿ ಮಾತನಾಡುತ್ತಿವೆ. ಸ್ನೇಹಿತರೆ, ಕುವೆಂಪು ಎಂದರೆ ಕೇವಲ ಹೆಸರಲ್ಲ, ಅದೊಂದು ಸಂಸ್ಕೃತಿ, ಅದೊಂದು ಅದ್ಭುತ ಶಕ್ತಿ. ನಾವು ಇವತ್ತು ಜಾತಿ, ಮತದ ಹೆಸರಲ್ಲಿ ಒಡೆದು ಹೋಗುತ್ತಿದ್ದೇವೆ. ಆದರೆ ಅಂದೇ ಕುವೆಂಪು ಅವರು ಹೇಳಿದ್ದು ಒಂದೇ: ಮನುಷ್ಯನಾಗು, ಮೊದಲು ಮನುಷ್ಯನಾಗು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕುವೆಂಪು ಅವರ ಮೇಲಿನ ನಿಮ್ಮ ಗೌರವಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಮಣ್ಣಿನ ಸಾಧಕರ ಸ್ಫೂರ್ತಿದಾಯಕ ಕಥೆಗಳು ಹೆಚ್ಚು ಜನರಿಗೆ ತಲುಪಲಿ. ಇಂತಹ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಕುವೆಂಪು ಅವರ ಯಾವ ವಿಚಾರ ಅಥವಾ ಸಾಲು ನಿಮಗೆ ಹೆಚ್ಚು ಇಷ್ಟ? ಮರೆಯದೆ ಕಾಮೆಂಟ್ ಮಾಡಿ ತಿಳಿಸಿ. ಬನ್ನಿ, ನಾವು ಕೂಡ ಅವರು ತೋರಿದ ಆ ವಿಶ್ವಮಾನವ ಹಾದಿಯಲ್ಲಿ ಹೆಜ್ಜೆ ಹಾಕೋಣ. ಜೈ ಕರ್ನಾಟಕ ಮಾತೆ.